ಅನುಭವಾತ್ಮಕ ಭೇಟಿಗೆ ಹೊರಟ ಶಾಲಾ ಮಕ್ಕಳು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಗಳನ್ನು ನೀಡುವ ನಿಟ್ಟಿನಲ್ಲಿ ಹಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಒಂದು ದಿನದ ಅನುಭವಾತ್ಮಕ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಆರ್ ಹನುಮಂತರೆಡ್ಡಿ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕಲಿಕೆಯ ಗುಣಮಟ್ಟ ಹೆಚ್ಚಿಸಲು ಮತ್ತು ಪರಿಣಾಮಕಾರಿ ಕಲಿಕೆಗೆ ಅನುಕೂಲವಾಗುವಂತೆ ಹಲವಾರು ಕಲಿಕಾ ವಿಧಾನಗಳಿವೆ. ಅದರ ಭಾಗವಾಗಿ ಅನುಭವಾತ್ಮಕ ಕಲಿಕೆಗೆ ಹೆಚ್ಚು ಪರಿಣಾಮಕಾರಿಯಾಗಿದ್ದು, ಅದಕ್ಕೆ ಅನುಕೂಲವಾಗುವಂತೆ ಹಲವು ಪ್ರೇಕ್ಷಣೀಯ ಮತ್ತು ಕಲಿಕಾ ಪೂರಕವಾದ ಕೇಂದ್ರಗಳಿಗೆ ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋದಾಗ ಅಲ್ಲಿನ ವೈಜ್ಞಾನಿಕ ಪರಿಕಲ್ಪನೆಗಳು ಮತ್ತು ಐತಿಹಾಸಿಕ ಹಿನ್ನೆಲೆಗಳ ಬಗ್ಗೆ ಅನುಭವಾತ್ಮಕವಾಗಿ ಕಲಿಯಲು ಸಹಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ಪಟ್ಟಣದ ಪಿಎಂ ಶ್ರೀ ಶಾಲೆಯ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ 20ಕ್ಕೂ ಹೆಚ್ಚು ಶಿಕ್ಷಕರು ಒಂದು ದಿನದ ಅನುಭವಾತ್ಮಕ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಭೇಟಿಯ ವೇಳೆ ಬೆಂಗಳೂರಿನ ನೆಹರು ತಾರಾಲಯ, ವಿಧಾನಸೌಧ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ವೆಂಕಟಪ್ಪ ಕಲಾ ಗ್ಯಾಲರಿ, ಕಬ್ಬನ್ ಪಾರ್ಕ್, ಲಾಲ್ ಬಾಗ್, ಇಸ್ಕಾನ್ ಟೆಂಪಲ್ ಮತ್ತಿತರ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಈ ವೇಳೆ ಶಿಕ್ಷಕರಾದ ಪ್ರಭಾವತಿ, ವೈಎಂ ಮಂಜುನಾಥ್, ರಾಧಿಕಾ, ಬಾಬುರೆಡ್ಡಿ, ಭಾರ್ಗವಿ, ಪದ್ಮಜ ಸೇರಿದಂತೆ ಹಲವಾರು ಮಂದಿ ಇದ್ದರು. ಭಾರತ್ ಮಾತಾ ಕಿ ವಂದೇ ವಂದೇ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ఫీల్ అవుతా అంటే ఆడ ఫీల్ అవుతాం సార్. సాటర్డే అయిపోతే ట్రాఫిక్ చాలా ఉంటుంది. వెళ్ళిపోతాం డైరెక్ట్ అడిగి అడిగొచ్చి పని చేద్దాం. ಬೇಗ ಬೇಗ ಈ ಕಡೆ ಬನ್ನಿ ಕುಶಲ್ ಸರ್, ಬೇಗ ಬನ್ನಿ. CRP ಎಲ್ಲ ಬಾ. ಬೇಗ ಬಾ ಕುಶಲ್. ಅಲ್ಲೇ ನಿಂತ್ಕೊಳ್ಳೆ. ನಾವು PMC ಸರ್ಕಾರಿ ಮಾದರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಿಂದ PMC ಅಡಿಯಲ್ಲಿ ಅನುಭವಾತ್ಮಕ ಪ್ರವಾಸವನ್ನು ಹೊರಡ್ತಾ ಇದ್ದೀವಿ. ಈ ದಿನ ನಾವು ಬೆಂಗಳೂರಿನ ಹಲವು ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅದರಲ್ಲಿ ತಾರಾಲಯವನ್ನು ವೀಕ್ಷಣೆ ಮಾಡಿ ಏನು ನಮ್ಮ ವಿದ್ಯಾರ್ಥಿಗಳಿಗೆ ನಾವೇನು ಪಾಠ ಬೋಧನೆ ಮಾಡ್ತಾಯಿದ್ದೀವಿ ಅದನ್ನು ಅನುಭವವನ್ನು ಸ್ವತಃ ಕಲಿಯೋದಕ್ಕೆ ಈ ಒಂದು ಪ್ರವಾಸ ಅನುಕೂಲ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ನೆಹರು ತಾರಾಲಯ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ವೆಂಕಟಪ್ಪ ಆರ್ಟ್ ಗ್ಯಾಲರಿ, ವಿಧಾನಸೌಧ ಮತ್ತು ಇಸ್ಕಾನ್ ಟೆಂಪಲ್, ಕಬ್ಬನ್ ಪಾರ್ಕ್ ಹೀಗೆ ಬೆಂಗಳೂರಿನ ವಿವಿಧ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಮಕ್ಕಳಿಗೆ ಸ್ವತಃ ಪ್ರಾಥಮಿಕ ಮಾಹಿತಿಯನ್ನು ಈ ಪ್ರವಾಸದ ಮೂಲಕ ಕೊಡೋದಕ್ಕೆ ನಾವು ಪ್ರವಾಸವನ್ನು ಹೊರಡ್ತಾ ಇದ್ದೀವಿ. ಇದು PMC ಅಡಿಯಲ್ಲಿ ಹೊರಡ್ತಾ ಇರುವಂಥ ಒಂದು ಅನುಭವಾತ್ಮಕ ಪ್ರವಾಸವಾಗಿದೆ. ಎಷ್ಟು ದಿನ ಸರ್? ಇದು ಒಂದು ದಿನದ ಪ್ರವಾಸ ಆಗಿದೆ ಸರ್. ಎಷ್ಟು ಜನ ಮಕ್ಕಳು ಪ್ರಯಾಣ ಮಾಡ್ತಾರೆ? ಸುಮಾರು 200 ಜನ ಮಕ್ಕಳು, 20 ಜನ ಟೀಚರ್ಸ್ ಪ್ರವಾಸ ಹೋಗ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್.